ಈ ನೇಪಾಳ ಗೌರ್ಮೆಂಟ್ ಅವ್ರಿಗೆ 4 ಪೈಸೆ ಬುದ್ಧಿ ಇಲ್ಲ ಅಲ್ಲ. ಕರಪ್ಷನ್ ಮಾಡಬೇಕು, ಅದಕ್ಕೆ ಮುಂಚೆ ದೇಶದ ಮೀಡಿಯಾನ ಫುಲ್ ಕಂಟ್ರೋಲ್ ತಗೊಬೇಕು. ಅವಾಗ ನೀವೇನೇ ಡಿಸಿಷನ್ ತಗೊಂಡ್ರು ವಾಹ್ ಎಂತ ಮಾಸ್ಟರ್ ಸ್ಟ್ರೋಕ್ ಇದು, ನೇಪಾಳ ವಿಶ್ವಗುರು ಆಗ್ತಾ ಇದೆ ಅಂತ ದೇಶದ ಜನರನ್ನೆಲ್ಲ ನಂಬಿಸ್ಕೊಂಡು ಇಟ್ಕೊಂಡಿರ್ತಾರೆ. ಅಲ್ಲ, ನಿಮ್ಮಲ್ಲಿ ಜಾತಿ ಧರ್ಮದ ಕಾನ್ಸೆಪ್ಟ್ ಎಲ್ಲ ಇಲ್ವಾ? ಆ ಜಾತಿನ ಈ ಜಾತಿ ಮೇಲೆ, ಈ ಧರ್ಮನ ಆ ಧರ್ಮದ ಮೇಲೆ. ಅವಾಗ ನಾವೇ ಎತ್ಕಟ್ತಾ ಇರಬೇಕು. ಅವಾಗ ಅವರು ಅವ್ರವ್ರ ಇದರಲ್ಲಿ ಜಗಳ ಆಡ್ಕೊಂಡು ಆರಾಮಾಗಿ ಇರ್ತಾರೆ. ನಾನು ನ್ಯೂಸ್ ನೋಡ್ತಾ ಇದ್ದೆ, ಆ ಪ್ರೊಟೆಸ್ಟ್ ಮಾಡ್ತಾ ಇದ್ದವರಲ್ಲಿ ಬರೀ 19 ಜನ ಸತ್ತಿದ್ದಕ್ಕೇನೆ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಬಿಟ್ರು. ಬರೀ 19 ಜನಕ್ಕೆಲ್ಲ ಯಾರೇ ರಾಜೀನಾಮೆ ಕೊಡ್ತಾರೆ? ನಮ್ಮಲ್ಲಿ ಮೊನ್ನೆ ಫಾರ್ಮ್ ಲಾಸ್ ಬಂದಾಗ ರೈತರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಪ್ರೊಟೆಸ್ಟ್ ಅಲ್ಲಿ 700 ಜನ ಸತ್ತೋದ್ರು. ಈ ಇನ್ಫಾರ್ಮೇಶನ್ ಇವಾಗ್ಲೂ ದೇಶದಲ್ಲಿ 80% ಜನಕ್ಕೆ ಗೊತ್ತೇ ಇಲ್ಲ. ಹಂಗೆ ಮೇಂಟೈನ್ ಮಾಡ್ತು ನಮ್ಮ ಮೀಡಿಯಾ. ಆಮೇಲೆ ಅಂಕಲ್ ರಾತ್ರಿ ಮನ್ ಕಿ ಬಾತ್ ಅಲ್ಲಿ ಬಂದು ಫಾರ್ಮ್ ಲಾಸ್ ವಾಪಸ್ ತಗೊಂತೀವಿ ಅಂತ ತಗೊಂಡು ಹೊರಟೋದ್ರು. ಯಾವ ರಾಜೀನಾಮೆನೂ ಇಲ್ಲ, ಎಂಥದ್ದು ಇಲ್ಲ. ಹೋಗಿ ಆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದೀರಾ ರೀ. ದೇಶದ ಜನರಿಗೆ ಫ್ರೀ ಆಗೋ ಕಮ್ಮಿ ರೇಟು ಇಂಟರ್ನೆಟ್ ಕೊಟ್ಟು ಬಿಡಬೇಕು. ಅವಾಗ ಜನ ಯಾವಾಗ್ಲೂ ಬಿಗ್ ಬಾಸ್, IPL, ಕ್ರಿಕೆಟ್, ಕಬಡ್ಡಿ ಅಂತ ಅನ್ಕೊಂಡು ಬ್ಯುಸಿ ಆಗಿರ್ತಾರೆ. ಇನ್ನು ಅದು ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್ಗೆ ದೇಶದಲ್ಲಿರೋ ದೊಡ್ಡ ಮನುಷ್ಯರು ಕೈಲಿ ಬೆಟ್ಟಿಂಗ್ ಆಡಿ ಅಂತ ಹೇಳಿಸ್ತಾ ಇರಬೇಕು. ಇಂಥ ಸೋಷಿಯಲ್ ಮೀಡಿಯಾನ ಸರಿಯಾಗಿ ಯೂಸ್ ಮಾಡ್ಕೊಳ್ದೆ ಬ್ಯಾನ್ ಮಾಡಿದ್ದೀರಲ್ರಿ. ಎಮ್ಮ ಹಂಗನ ನಮ್ಮ ಮಕ್ಕಳ ನೀವು ಸರ್ಕಾರ ನಡೆಸಿ. ನನಗಿದ್ರ ಒಂಥರ ಸಂತೋಷ.